ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ, ನನಗೆ ಬೆಳಬೆಳಗ್ಗೆ ಶಶಿಕಲಾ ಅವರು ಕರೆ ಮಾಡಿದ್ರು. ಶಶಿಕಲಾ, ರಮ್ಯಾ, ಮತ್ತೆ ಭಾಗ್ಯಮ್ಮ, ಮತ್ತೆ ಸರೋಜಮ್ಮ, ಇನ್ನೂ ಅನೇಕ ಜನ ಒಂದು ಮನೆಯಲ್ಲಿ ಕೂತ್ಕೊಂಡು ನನಗೆ ಕರೆ ಮಾಡಿದ್ರು. ಅವ್ರು ಹೇಳಿದಿಷ್ಟೇನೆ, ಅಂಜಲಿ ಅನ್ನೋ ವ್ಯಕ್ತಿ, ಅಂದ್ರೆ ಅಂಜಲಿ ಅನ್ನೋ ಮಹಿಳೆ ಮೈಸೂರಿಗೆ ಬಂದು ಬಾಡಿಗೆ ಮನೆ ಮಾಡ್ಕೋತಾರೆ. ಅಕ್ಕಪಕ್ಕದಲ್ಲಿರೋರನ್ನ, ಬೀದಿಯವ್ರನ್ನ ಪರಿಚಯ ಮಾಡ್ಕೋತಾರೆ. ಎಲ್ಲ ಪರಿಚಯ ಮಾಡ್ಕೊಂಡು ಒಂದು ಕಂಪನಿ ಸೇರ್ಕೊಂಡು 1 ಲಕ್ಷ ಎಲ್ಲರ ತಾವು ಹಾಕ್ಸ್ಕೊಂಡ ನಂತರ ಇದು 1 to 3 ಬರುತ್ತೆ ಅಂತ ಮಾಡ್ತಾರೆ. ಇದನ್ನ ಫಸ್ಟ್ ಹಾಕಿದ 3 ತಿಂಗಳು ನೀವು ಏನು ಬರಲ್ಲ. 3 ತಿಂಗಳ ನಂತರ ನಿಮಗೆ 1 to 2 ಬರುತ್ತೆ. ತಿಂಗಳಿಗೆ 10,000 ರೂಪಾಯಿ ಬರುತ್ತೆ. ಅದು 30 ತಿಂಗಳು ಬರುತ್ತೆ. ಅವಾಗ 3 ಲಕ್ಷ ಆಗುತ್ತೆ ನಿಮ್ಗೆ 1 ಲಕ್ಷಕ್ಕೆ ಅಂತ. ಇದನ್ನ ಹೇಳಿದ ತಕ್ಷಣವೇ ಮಹಿಳೆಯರು ಮನೆಯಲ್ಲಿರುವ ಒಡವೆಗಳನ್ನ, ಅದು ಇದು, ಗಂಡನ್ ಗೊತ್ತಿಲ್ಲದೆ, ಹೆಂಡತಿ ಗೊತ್ತಿಲ್ಲದೆ, ಮಕ್ಕಳು ಗೊತ್ತಿಲ್ಲದೆ ಕೂಡಿಸಿರುವ ಅಂತ ಹಣವನ್ನ ಈ ಅಂಜಲಿ ಅವರಿಗೆ ತಗೊಂಬಂದು ಕೊಡ್ತಾರೆ. ಈ ಅಂಜಲಿ ಅವರು ಏನ್ ಮಾಡ್ತಾರೆ, ಬುದ್ಧಿವಂತಿಕೆಯಲ್ಲಿ ತನ್ನ ಗಂಡ ತಾನು ಬಹಳ ಚಾಣಕ್ಯತನದಲ್ಲಿ ಎಲ್ಲರ ತಾವು ಹಣ ಕಲೆಕ್ಟ್ ಮಾಡೋದಕ್ಕೆ 1 ವರ್ಷ ಆಯ್ತದೆ. ಎಲ್ಲರೂ ಚಿಲೆ ಪಲ್ರೆಲ್ಲ ಎಲ್ಲರೂ ಬೈತಾ ಇರ್ತಾರೆ, ನೋಡಪ್ಪ 30 ಜನ ಆಗ್ಬೇಕು, ಇದಕ್ಕೆ 2 ಕೊಟ್ಟಿದ್ದೀರಾ, ಈಗ 10 ಜನ ಆದ್ರು, ಇನ್ನು 20 ಆಯ್ತು, 30 ಆಯ್ತು. 30 ಕರೆಕ್ಟ್ ಆಗಿ 12 ತಿಂಗಳಲ್ಲಿ 30 ಜನದ ಮುಗೀತಾ ಇದ್ದಂಗೆನೆ ಅವರು ಡಿಸೆಂಬರ್ ಅಲ್ಲಿ ಅವ್ರು ಪ್ಲಾನ್ ಮಾಡ್ತಾರೆ, ಇವ್ರು ಓಡೋಗ್ಬೇಕು ಅಂತ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಓನರ್ ಯಾರು ಕೊಟ್ಟಿರ್ತಾರಲ್ಲ ಮನೆ ಬಾಡಿಗೆ ಓನರ್ ಅವ್ರಿಗೆ ಏನ್ ಮಾಡಿದ್ದಾರೆ, ನಾವು ಸಾಲ ಮಾಡ್ಕೊಂಡಿದೀವಿ, ಪ್ರಾಬ್ಲಮ್ ಅಲ್ಲಿ ಇದೀವಿ ಅಂತ ಓನರ್ಗೂ ಈ ಅಕ್ಕಪಕ್ಕದವರು ಕಂಡ್ರೆ ಆಗಲ್ಲ. ಅವ್ರು ಏನ್ ಮಾಡಿದ್ದಾರೆ, ತಿಂಗಳು ಆ ಬಾಡಿಗೆಯಲ್ಲಿ ಕೊಟ್ಟಂತ 1 ಲಕ್ಷಕ್ಕೆ ಕರೆಕ್ಟ್ ಆಗಿ ವಜಾ ಆಗೋ ತರ ಬಾಡಿಗೆನ ವಜಾ ಮಾಡ್ಕೊಂಡು ಬಂದಿದ್ದಾರೆ. ಡಿಸೆಂಬರ್ಗೆ ನೀವು ಮನೆ ಖಾಲಿ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಸರಿ ಆಯ್ತು, ನಾವು ಇಲ್ಲ ಪಕ್ಕದಲ್ಲಿ ನೋಡ್ಕೊಂಡಿದೀವಿ ಅಂತ ಓನರ್ಗೂ ಹೇಳಿ ಕೂಡ ಡಿಸೆಂಬರ್ 28ನೇ ತಾರೀಕು ರಾತ್ರಿ ಮನೆನ ಖಾಲಿ ಮಾಡ್ಕೊಂಡು ಹೊಂಟೋದ್ರು. ಅಂಜಲಿ ಅವರೇ, ನೀವು ಎಲ್ಲೇ ಇರಿ, ಆ 30 ಜನದ ಹಣ ಹೆಂಡತಿ ಗೊತ್ತಿಲ್ಲದೆ, ಮಕ್ಕಳು ಗೊತ್ತಿಲ್ಲದೆ, ಯಾರಿಗೂ ಗೊತ್ತಿಲ್ಲದೆ ಕೂಡಿಸಿರುವ ಒಡವೆನೆಲ್ಲ ಅಡ ಇಟ್ಟು ಕೊಟ್ಟಿರ್ತಾರೆ. ಮಕ್ಕಳು ಫೀಸ್ ಕಟ್ಟಿರುವ ಹಣ ಇರ್ಬೋದು, ಇನ್ನು ಯಾವ್ದಾವ್ದಕ್ಕಂತಾನು ಕೊಡ್ಸಿರ್ತಾರೆ. ಏನೋ ಒಂದು ನಮ್ಮ ಮಕ್ಕಳಿಗಾಗತ್ತೆ, ನನ್ನ ಮಗನಿಗಾಗತ್ತೆ, ನನಗಾಗತ್ತೆ, ಇದರಿಂದ ನಾನು ಏನೇನೋ ಮಾಡಬಹುದು ಅಂತ ಅನೇಕ ಜನ ನಿಮ್ಮನ್ನು ನಂಬ್ಕೊಂಡು ಹಾಕಿರ್ತಾರೆ. ಆ ಕಂಪನಿ ಮೇಲೆ ಅಲ್ಲ, ನಿಮ್ಮ ಮೇಲೆ ನಂಬಿಕೆಯಲ್ಲಿ ಹಾಕ್ತಾರೆ. ಆದ್ರೆ ಅಂಜಲಿ ಅವರೇ, ನಿಮ್ಮ ಹೆಸರು ಅಂಜಲಿ, ಅದು ನಿಜಾನೋ ಸುಳ್ಳ ಗೊತ್ತಿಲ್ಲ. ಪಾಪ ಇವ್ರು ಯಾರು ನಿಮ್ಮ ಆಧಾರ್ ಕಾರ್ಡು ಕೂಡ ನೋಡಿಲ್ಲ. ಈ ತರ ಎಷ್ಟೊಂದು ಜನ ಚೀಟಿ ವ್ಯವಹಾರಗಳಲ್ಲಿ, ಅನೇಕ ವ್ಯವಹಾರಗಳಲ್ಲಿ ಮೋಸ ಮಾಡಿ ಇವತ್ತು ಜನಗಳನ್ನ ಮಂಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಮಂಕಿಗೆ ಮರಳಾಗಬೇಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿ ಒಂದೊಂದಕ್ಕೂ ಕಾನೂನು ಸಲಹೆಗಳನ್ನ ಹೇಳ್ಕೊಟ್ಟಿದ್ದಾರೆ. ಬಹಳ ಹುಷಾರಾಗಿರಿ. ಹಾಗೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋದು ಏನಕ್ಕೆ ಅಂದ್ರೆ, ಮೋಸ ಹೋಗ್ಬೇಡಿ. ಎಲ್ಲಾರು ಅನ್ಯಾಯವಾದರೆ ನ್ಯಾಯವನ್ನ ಕೇಳಿ, ಕಾನೂನುಬದ್ಧವಾಗಿರಿ ಅಂತಾನೆ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ರಚನೆ ಮಾಡಿರೋದು ಅಲ್ವಾ. ಆತರ ಆದ್ಮೇಲೆ ಚೀಟಿ ಹಾಕೋ ಮುಂಚೆ, ಅವ್ರು ನಿಮ್ಮ ಹತ್ರ ಚೆಕ್ ಕೇಳೋ ಮುಂಚೆ ನೀವು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಏನ್ ಗ್ಯಾರಂಟಿ ಅಂತ. ಈ ಏನಕ್ಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ, ಈ ಚೀಟಿ ವ್ಯವಹಾರಗಳು ಬೇರೆ ಬೇರೆ ತರಹದ ಫೈನಾನ್ಸ್ಗಳಲ್ಲಿ ನೀವೇ ಕೊಟ್ಟು, ಇವತ್ತು ಕಾನೂನು ಏನಿದೆ ಅಂತ ನಿಮಗೆ ಗೊತ್ತಿದೆ. ಕೊಟ್ಟವನು ವಾಪಸ್ ಹೋಗಿ ಕೇಳಿದ್ರೆ ಆವಾಜ್ಗಳಾಗ್ತಾರೆ, ಗಲಾಟೆ ಮಾಡ್ತಾರೆ, ಹೊಡೆದು ಬಿಡ್ತಾರೆ. ಆದ್ರೆ ನೀವು ಬಡ್ಡಿ ಬರುತ್ತೆ ಅನ್ನೋ ಆಸೆ ಕೊಟ್ಟಿರ್ತೀರಾ, ಯಾವುದೋ ಒಂದು ಉದ್ದೇಶ ಕೊಟ್ಟಿರ್ತೀರಾ. ಇಂಥ ಅಂಜಲಿ ತರ ಮನೆ ಹಾಳ್ರು ಯಾರು ಇದ್ರೆ ಆ 30 ಮನೆನೂ ಇವತ್ತು ಹಾಳಾಯ್ತು. ಗಂಡ ಹೆಂಡ್ತಿರು ಕಂಡವ್ರ ದುಡ್ಡನ್ನ ತಗೊಂಡು ಊರು ಬಿಟ್ಟು ಹೋಗಿದ್ದೀರಾ. ಯಾವ್ದಾರೊಂದು ಊರಲ್ಲಿ ಇದ್ದೇ ಇರ್ತೀರಾ. ತಿಂತಾರದೆಲ್ಲ ಇವ್ರ ಅನ್ನ, ಇವ್ರ ಋಣದಲ್ಲಿದ್ದೀರಾ. ನಿಮಗೊಂದು ಸಣ್ಣ ಮಗುನೂ ಇತ್ತಂತೆ, ಗಂಡು ಪಾಪು. ನೋಡಿ, ಕೆಟ್ಟವ್ರಿಗೆ ಎಲ್ಲಾನು ಕೂಡಿ ಬರುತ್ತೆ 1 ವರ್ಷದಲ್ಲಿ. ಅಷ್ಟು ಬೇಗ ನಾನು ಹೇಳೋದು ಎಲ್ಲ ನಮ್ಮ ಕರ್ನಾಟಕದ, ನಮ್ಮ ಮೈಸೂರಿನ ಮಹಿಳೆಯರಿಗೆ, ದಯವಿಟ್ಟು ಯಾರಾದ್ರೂ ಬಂದು 1 to 2 3 ಅಂದ ತಕ್ಷಣ ತಲೆಯಲ್ಲಿ ಬುದ್ಧಿ ಇಲ್ಲದೆ ಸಡನ್ಲಿ ದುಡ್ಡುಗಳನ್ನ ಹಾಕಿ ಹಾಳಾಗಬೇಡಿ. ಯಜಮಾನ್ರುಗಳಿಗೆ ಗೊತ್ತಿಲ್ಲದೆ, ನಿಮ್ಮ ಹೆಂಡತಿಗೆ ಗೊತ್ತಿಲ್ಲದೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಜೋಪಾನ. ಏನೋ ಬರುತ್ತೆ, ನಾನು ಸರ್ಪ್ರೈಸ್ ಮಾಡಿಸ್ತೀನಿ 1 ವರ್ಷ ಆದ್ಮೇಲೆ ಅಂತ ನೀವು ಏನೇನೋ ಮಾಡ್ತೀರಾ. ಸರ್ಪ್ರೈಸ್ ಆಗಲ್ಲ, ಶಾಕ್ ಆಗತ್ತೆ. ದಯವಿಟ್ಟು ಬಹಳ ಬುದ್ಧಿವಂತಿಕೆಯಲ್ಲಿ ವ್ಯವಹಾರಗಳನ್ನ ಮಾಡಿ. ಇವತ್ತೆಷ್ಟೋ ಜನ ಸ್ಟೇಷನ್ನು, ಕೋರ್ಟ್ಗಳಿಗೂ ಹೋಗಕ್ಕಾಗದೆ, ಹಣನ ಹಿಂಗ್ ಕೊಟ್ಟಿದ್ದೀನಿ ಅಂತಾನೂ ಹೇಳಕ್ಕಾಗದೆ ಎಷ್ಟೊಂದು ಜನ ಮೂಲೆಯಲ್ಲಿ ಔಸ್ಕೊಂಡಿದ್ದಾರೆ. ಅವ್ರ ಮನೆಯಲ್ಲಿದ್ದಾರೆ, ಹೇಳ್ಕೊಳಕ್ಕಾಗಲ್ಲ. ಕಂಪನಿ ಹೆಸರಲ್ಲಿ ದುಡ್ಡನ್ನು ತಗೊಂಡಿರ್ತಾರೆ, ಅವನಿಗೋಗಿ ಮೆಟ್ಟು ತಗೊಂಡು ಹೊಡೆಯಕ್ಕಾಗಲ್ಲ. ಯಾವಳು ಇಸ್ಕೊಂಡಿರ್ತಾಳೋ ಅವಳಿಗೂ ಹೋಗಿ ಹೊಡೆಯಕ್ಕಾಗಲ್ಲ. ಕಾರಣ ಏನಂದ್ರೆ, ಒಂದು ಕಂಪನಿಗೆ ಹಾಕಿದ್ದೀನಿ, ಅದು ಹಾಕಿದ್ದೀನಿ, ಇದು ಹಾಕಿದ್ದೀನಿ ಅಂತ ಅವ್ರ ಕಾರಣಗಳಿರ್ತಾರೆ. ಅವ್ರ ಮನೆಯಲ್ಲಿ ಇರೋ ಹೆಂಡತಿ ಮಕ್ಕಳು ಎಲ್ಲ ಮಾತ್ರ ತುಂಬಾ ಚೆನ್ನಾಗಿರ್ತಾರೆ. ಹಣ ಹಾಕದ ಎಲ್ಲರ ಮನೆಯನ್ನ ಹಾಳು ಮಾಡಿರ್ತಾರೆ. ಕೇಳಿದ್ರೆ ಕಂಪನಿ ಲಾಸು, ಕಂಪನಿಯವನು ಓಡೋದ, ಕಂಪನಿಗೆ ಅದಾಯ್ತು ಇದಾಯ್ತು ಅಂತಾರೆ. ಅಂತ ನನ್ನ ಮಕ್ಕಳು ಏನಾದ್ರೂ ನಿಮ್ಮ ಹತ್ರ ಹಾಕ್ಸ್ಕೊಂಡು ಈ ತರ ಮಾಡಿದ್ರೆ ದಯವಿಟ್ಟು ಅಂತವರಿಗೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಡಿ. ಹೆದರಬೇಡಿ, FIR ಮಾಡಿ ಅಂತವ್ರ ಮೇಲೆ. ಎಂತ ಒಳ್ಳೊಳ್ಳೆ ವಕೀಲರಿದ್ದಾರೆ ನಮ್ಮ ಕೋರ್ಟ್ಗಳಲ್ಲಿ.
ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಎದುರುಕೊಂಡು ಕೂತ್ಕೋಬೇಡಿ. ನಿಮ್ಮಂತರ ಒಂದು 10 ಜನ ಸೇರಿದ್ರೆ ಕೊಟ್ರೆ ಕಾನೂನು ತುಂಬಾ ಚೆನ್ನಾಗಿ ಫಾಸ್ಟ್ ಅಲ್ಲಿದೆ. ಪೊಲೀಸ್ ಆರಕ್ಷಕರಾಗ್ಬೋದು, ವಕೀಲರಾಗ್ಬೋದು, ನಿಮ್ಗೆ ನ್ಯಾಯ ಕೊಡಿಸ್ತಾರೆ. ಎಷ್ಟೊಂದು ಜನ ನ್ಯಾಯ ತಗೊಂಡಿದ್ದಾರೆ. ಅವನು ಯಾವುದೇ ಮೂಲೆಯಲ್ಲಿ ಕೂತಿದ್ರು, ಅವನ ಫೋಟೋ, ಅವನ ವಿಡಿಯೋಗಳು, ನೀವು ಕೊಟ್ಟಿರುವಂತ ಡಾಕ್ಯುಮೆಂಟ್ಸು, ಚೆಕ್ಗಳು, ಅಗ್ರಿಮೆಂಟ್ಗಳು ಇವನ್ನೆಲ್ಲ ನಾವು ಈಸ್ಕೊಂಡೇ ನೀವು ಅವ್ರ ತಾವು ವ್ಯವಹಾರ ಮಾಡಬೇಕು. ಮಾಡಿರ್ತೀರಾ, ಎದುರ್ಕೋಬೇಡಿ. ಒಂದಿಬ್ಬರು ಸೇರ್ಕೊಳ್ಳಿ. ಖರ್ಚು ಆಗ್ತದೆ ಇಲ್ಲ ಅಂತಲ್ಲ, ಕೋರ್ಟ್ ಓಡಾಡಬೇಕು, ಆದ್ರೆ ಅವನಿಗೆ ಬುದ್ಧಿ ಕಲಿಸ್ಬೋದು. ಎಲ್ಲಾದ್ರೂ ವ್ಯವಹಾರ ಮಾಡಬೇಕಾದ್ರೆ ಅವರ ಫೋಟೋಗಳನ್ನು ತಗೊಳ್ಳಿ, ದುಡ್ಡು ಕೊಡ್ಬೇಕಾದ್ರೆ ಫೋಟೋ ತಗೊಳ್ಳಿ, ಒಂದು ವಿಡಿಯೋ ಮಾಡ್ಕೊಳ್ಳಿ. ಯಾಕೆ ಈ ಮಾಹಿತಿ ಹೇಳ್ತೀನಿ ಅಂದ್ರೆ, ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಒಡವೆಗಳನ್ನ ಕಳ್ಕೊಂಡು ಆ ವಿಡಿಯೋದಲ್ಲಿ ಆದರೆ ನನಗೆ ಕರೆ ಮಾಡಿದವರು ಹೇಳ್ತಾರೆ, ಸರ್ ನನ್ನ ಮಗಳ ಮದುವೆಗೆ ಇಟ್ಟಿದ್ದ ದುಡ್ಡು 1 ಲಕ್ಷ ಬಂದ್ರೆ 3 ಲಕ್ಷ ಆಗತ್ತೆ, ಆ 3 ಲಕ್ಷ ನನ್ನ ಮಗಳಿಗೆ ಒಡವೆ ಮಾಡಿಸ್ಬೋದು ಅಂತ. ಅವತ್ತಿನ ದಿನ ಇವತ್ತು 4-5 ವರ್ಷ ಹಿಂದೆ ಆ 1 ಲಕ್ಷ ಇವತ್ತಿನ ಬೆಲೆ 5 ಲಕ್ಷಕ್ಕೆ ಹೋಗುತ್ತೆ ಅಂದ್ರೆ ಅಷ್ಟು ಬೆಲೆ ಇದೆ 1 ಲಕ್ಷದಕ್ಕೆ. ಎಷ್ಟು ಕಷ್ಟದಲ್ಲಿದ್ದೀವಿ. ನಮ್ಮ ಮನೇಲಿ ಬಂದು ಕೂತ್ಕೊಂಡ್ಲು, ಊಟ ತಿಂದ್ಲು, ನಮ್ಮ ಜೊತೆಲೇ ಇದ್ದು ಬೆಟ್ಟಕ್ಕೆ ಕರ್ಕೊಂಡು ಹೋದ್ಲು, ಅವಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಖರ್ಚು ಮಾಡ್ತಾ ಇದ್ಲು, ಎಲ್ಲ ಕಡೆ ಸುತ್ತಿಸ್ತಿಳು, ಎಲ್ಲ ಮಾಡ್ತಾ ಇದ್ಲು. ಆದ್ರೆ ಅವಳ ಪ್ಲಾನ್ ನಮಗೆ ಗೊತ್ತಾಗ್ಲಿಲ್ಲ ಅಂತ ಈ 5-6 ಜನ ಮನೇಲಿ ಕೂತ್ಕೊಂಡು ಇವತ್ತು ನಾನು ಕರೆ ಮಾಡಿ ಹೇಳ್ತಾರೆ, ಅಂಜಲಿ ಅನ್ನೋ ಹೆಸರಿನಲ್ಲಿ ಮೋಸ ಮಾಡ್ಕೊಂಡು ಹೋಗಿರುವಂತ ಗಂಡ ಹೆಂಡ್ತಿರೆ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಯಾರು ಬಂದು ನಿಮ್ಮನ್ನಲ್ಲಿ ಆ ಹೆಸರು, ಈ ಚೀಟಿ, ಈ ಕಂಪನಿ, ಅದು ಇದು ಅಂತ ಹೇಳಿ ನಿಮಗೆ ಮೋಸ ಮಾಡಕ್ ಬಂದ್ರೆ ಅದಕ್ಕೆ ಸರಿಯಾದ ನೀವು ಚೀಟಿ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ, ಫೈನಾನ್ಸ್ తీసుకోಬೇಡಿ ಅಂತ ಹೇಳ್ತಾ ಇಲ್ಲ, ವ್ಯವಹಾರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಹಳ ಹುಷಾರಾಗಿ ವ್ಯವಹಾರ ಮಾಡಿ. ಹೆಂಡತಿ ಮಕ್ಕಳು ಬೀದಿಗೆ ಬಂದ್ಬಿಡ್ತೀರಾ. ಈ 30 ಜನ ಇವತ್ತು ಬೀದಿಗೆ ಬಂದವ್ರೆ. ಅವರು ಹೊರಗಡೆ ಪ್ರಚಾರ ಮಾಡಕ್ಕೂ ಹೋಗ್ತಾ ಇಲ್ಲ, ಸ್ಟೇಷನ್ ಹತ್ರ ಹೋಗಕ್ಕೂ ಆಗಲ್ಲ, ಕೋರ್ಟ್ ಮುಂಭಾಗದಲ್ಲಿ ಬಂದು ನ್ಯಾಯ ಕೇಳಕ್ಕಾಗಲ್ಲ. ಕಾರಣ ಯಾವ್ದಾವ್ದೋ ಹಣ ಇಟ್ಟಿರ್ತಾರೆ. ಎಲ್ಲಿ ಬಂದ್ರೆ ಕೋರ್ಟ್ಗೆ ಗಂಡನ್ ಗೊತ್ತಾಗತ್ತೆ, ಎಲ್ಲಿ ಕೋರ್ಟ್ ಹತ್ರ ಸ್ಟೇಷನ್ಗೆ ಹೋದ್ರೆ ನನ್ನ ಹೆಂಡತಿ ಗೊತ್ತಾಗುತ್ತೆ, ಎಲ್ಲಿ ಹೋದ್ರೆ ನನ್ನ ಮಕ್ಕಳು ಗೊತ್ತಾಗುತ್ತೆ, ಎಲ್ಲಿ ಹೋದ್ರೆ ನನ್ನ ತಾಯಿ ಗೊತ್ತಾಗುತ್ತೆ ಅಂತ ಎಷ್ಟೊಂದು ಜನ ಇವತ್ತಿಗೂ ಆ ಕಂಪನಿ ಹೆಸರಲ್ಲಿ ದುಡ್ಡನ್ನ ಯಾರ್ಯಾರು ಈಸ್ಕೊಂಡು ಮನೆ ಹಾಳು ಮಾಡಿದಾರೋ ಅವ್ರ ಮನೆ ಅಂತೂ ಉದ್ಧಾರ ಆಗಲ್ಲ. ನೀನ್ ಇವತ್ತು ಚೆನ್ನಾಗಿ ಓಡಾಡ್ತಾ ಇರಬಹುದು ಕಂಡೂರ್ ದುಡ್ಡಲ್ಲಿ, ಇವತ್ತಿಲ್ಲ ನಾಳೆ ಬೀಳುತ್ತೆ ನಿನಗೆ ಏಟು. ಬೇರೆಯವ್ರ ಕಡೆ ಬೀಳಲ್ಲ, ಒಬ್ಬ ನೋಡ್ತಾ ಇದ್ದಾನಲ್ಲ ಅವನಿಂದ ನಿನಗೆ ಬಿದ್ದೇ ಬೀಳುತ್ತೆ. ಬರ್ದಿಟ್ಕೋ ಅಂಜಲಿ, ನೀನು ಎಲ್ಲೇ ಇದ್ರು ನಿನಗೆ ಒಳ್ಳೇದಾಗಲ್ಲ. ಆದಷ್ಟು ಬೇಗ ನಿನ್ನ ಲೈಫಲ್ಲಿ 30 ಲಕ್ಷ ತಿನ್ಕೊಂಡು ಹೋಗಿರೋದು ದೊಡ್ಡದಲ್ಲ, ತುಂಬಾ ದೊಡ್ಡದದು. ಆದ್ರೆ ಅದಕ್ಕಿಂತ 10 ಸ್ಟೇಟ್ ನೀನು ತಿಂತೀಯ. ಇವತ್ತು 30 ಜನ ಹೆಣ್ಮಕ್ಳ ಕಣ್ಣೀರು, ಆ ಶಾಪ ನಿನಗೆ ತಟ್ಟದೇ ಇರಲ್ಲ. ಪ್ರತಿಯೊಬ್ಬರು ಬಹಳ ಜೋಪಾನವಾಗಿ ವ್ಯವಹಾರ ಮಾಡಿ. ಜೈ ಕರ್ನಾಟಕ. ಆದಷ್ಟು ವಿಡಿಯೋ ಶೇರ್ ಮಾಡಿ. ಯಾವುದೇ ವ್ಯವಹಾರ ಮಾಡಬೇಕಾದ್ರೂ 10 ಬಾರಿ ಯೋಚನೆ ಮಾಡಿ. ನಮ್ಮ ಕನ್ನಡಿಗರು ಯಾವತ್ತೂ ಯಾರ ಮುಂದೇನೋ ತಲೆ ತಗ್ಗಬಾರದು, ಯಾರ ಹತ್ರನೋ ಸೋತೋಗ್ಬಾರ್ದು, ಯಾರ ಮುಂದೇನೋ ಯಾರ ಹತ್ರನೋ ಅಂದ್ರೆ ಯಾರ ಹತ್ರನೂ ಹೋಗಿ ಕೊಟ್ಟು ಮೋಸ ಹೋಗ್ಬೇಡಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.